ಇವರ ಪಾಪದ ಕೂಡ ತುಂಬಿದೆ. ಇದನ್ನ ರಜತಣ್ಣನಿಗೆ ಹಾಕ್ತೀನಿ. ಮಾತು ಈ ಅರ್ಧ ಜನಕ್ಕೆ ಗೇಮ್ ಟಾಸ್ಕ್ ಬುಕ್ ಅರ್ಥ ಆಗಲ್ಲ ಅನ್ನೋದಾಗಿರ್ಬೋದು. ಗಿಲ್ಲಿ ನಾನು ಲೆಕ್ಕನೂ ಹಾಕೊಂಡಿಲ್ಲ, ಯಾಕಂದ್ರೆ ನಾನು ಟಾಸ್ಕ್ ಆಡೋ ಗೆಲ್ದೆ, ಗಿಲ್ಲಿ ಟಾಸ್ಕ್ ಆಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು 10 ಟಾಸ್ಕ್ ಆಡಿರೋ 8 ಟಾಸ್ಕ್ ಅಲ್ಲಿ ಗೆದ್ದವನೇ. ಮೊದಲನೇ ಟಾಸ್ಕ್ ಅಲ್ಲಿ ಒಂದು ಬಾಲ್ ಹಾಕ್ತಾನೆ, ಸೈಡ್ ಅಲ್ಲಿ ಕೂತ್ಕೊಂಡು ನಾನು ಬಂದಿರೋದು ಸೋಲೋ ಆಗಿ ಒಬ್ಬನೇ ಹೊಡೆದಾಕ್ತೀನಿ. ನಾನು ಯಾರು ಹಾಕಿದಾರೋ ಇವನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಕಾಲಿಕೋದು. ನಾನು ಹೇಳ್ತೀನಿ ಇವನು ಆಚೆ ಕಳಿಸ್ಬಿಟ್ಟು ನಾನು ಕಾಲಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಎಪಿಸೋಡ್ ಅಂದರೆ ಯಾವಾಗಲೂ ಫನ್ ಆಗಿರುತ್ತೆ ಅಂತ ಇತ್ತು. ಇವತ್ತಿನ ಎಪಿಸೋಡ್ ಸ್ವಲ್ಪ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗೆ ಸುದೀಪ್ ಅವರು ಒಂದು ಚಿಕ್ಕ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಯಾರಿಗೆ ಪಾಪದ ಕೊಡ ತುಂಬಿದೆ ಅಂತ ಹೇಳಬೇಕು. ಈ ಒಂದು ಚಟುವಟಿಕೆಯಲ್ಲಿ ಗಿಲ್ಲಿ ಮತ್ತು ರಜತ್ ನಡುವೆ ಜಗಳ ಶುರುವಾಗಿದೆ. ಅದು ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇವತ್ತಿನ ಎಪಿಸೋಡಲ್ಲಿ ಸುದೀಪ್ ಅವರು ಒಂದು ಚಿಕ್ಕ ಆ್ಯಕ್ಟಿವಿಟಿ ಅಂದರೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ಯಾರಿಗೆ ಪಾಪದ ಕೊಡ ತುಂಬಿದೆ ಅಂತ ಹೇಳಬೇಕು. ಇದನ್ನು ಗಾರ್ಡನ್ ಏರಿಯಾದಲ್ಲಿ ಎಲ್ಲರನ್ನು ಲೈನ್ ಆಗಿ ನಿಲ್ಲಿಸಿ ಅವರ ಮುಂದೆ ಒಂದು ಚಿಕ್ಕ ಬೌಲನ್ನು ಇಟ್ಟಿದ್ದಾರೆ. ಆ ಬೌಲ್ಗೆ ಬ್ಲ್ಯಾಕ್ ಕಲರ್ ಇರುವ ನೀರು ಏನಿದೆ ಅದನ್ನು ಆ ಬೌಲ್ಗೆ ಹಾಕಬೇಕು. ಮತ್ತು ಕಾರಣ ಹೇಳಬೇಕು, ಯಾರಿಗೆ ಈ ಮನೆಯಲ್ಲಿ ಪಾಪದ ಕೊಡ ತುಂಬಿದೆ ಅಂತ ಹೇಳಬೇಕು. ಮತ್ತು ಯಾರು ಬೌಲ್ನಲ್ಲಿ ಹೆಚ್ಚು ನೀರಿರುತ್ತೆ ಅವರಿಗೆ ಪಾಪದ ಕೊಡ ತುಂಬಿದೆ ಅಂತ ಅರ್ಥ ಎಂದು ಸುದೀಪ್ ಅವರು ಈ ಒಂದು ಚಿಕ್ಕ ಆಕ್ಟಿವಿಟಿಯನ್ನು ನೀಡಿದ್ದಾರೆ. ರಜತ್ ಅವರು ಅಶ್ವಿನಿ ಅವರಿಗೆ ಪಾಪದ ಕೊಡ ತುಂಬಿದೆ ಅಂತ ಆ ಒಂದು ಬ್ಲ್ಯಾಕ್ ಕಲರ್ ನೀರೇನಿದೆ ಅದನ್ನು ಹಾಕ್ತಾರೆ. ಮತ್ತು ಗಿಲ್ಲಿ ಅವರು ಹೇಳಿದ್ದು ತುಂಬ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು. ನಾನು ರಜತ್ ಅನ್ನಗೆ ಈ ಬ್ಲ್ಯಾಕ್ ಕಲರ್ ನೀರು ಹಾಕುತ್ತೇನೆ ಅಂತ ಹೇಳ್ತಾರೆ. ರಜತ್ ಅನ್ನ ಬಂದ ದಿನದಿಂದ ಹೇಳ್ತಾ ಇದ್ದಾರೆ, ನಿಮಗೆ ಟಾಸ್ಕ್ ಅರ್ಥ ಆಗಲ್ಲ ಹಾಗೆ ಹೀಗೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಆದರೆ ಈ ಮನೆಗೆ ಬಂದ ಮೇಲೆ ಮೊದಲ ಟಾಸ್ಕಲ್ಲಿ ಅವರು ಒಂದು ಬಾಲ್ ಹಾಕದೆ ಹೊರಗಡೆ ಉಳಿದವರು ಇವರಿಗೆ ಟಾಸ್ಕ್ ಅರ್ಥ ಆಗಲ್ಲ ಅಂದಮೇಲೆ ಯಾಕೆ ಹೇಳ್ತಾರೆ ಅಂತ ಗಿಲ್ಲಿ ಹೇಳ್ತಾರೆ. ಇದಕ್ಕೆ ಅವರಿಗೆ ಪಾಪದ ಕೊಡ ತುಂಬಿದೆ ಅಂತ ಹೇಳ್ತಾರೆ. ಇಲ್ಲಿ ರಜತ್ ಅವರು ಗಿಲ್ಲಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಈ ಮನೆಯಲ್ಲಿ ಟಾರ್ಗೆಟ್ ಮಾಡಿದ್ದು ಟಾಸ್ಕ್ ಯಾರು ಆಡ್ತಾ ಇದ್ದಾರೆ ಅವರನ್ನು, ಯಾಕಂದ್ರೆ ಇವನು ಟಾಸ್ಕೇ ಆಡೋದಿಲ್ಲ, ನಾನು ಯಾಕೆ ಇವನನ್ನು ಟಾರ್ಗೆಟ್ ಮಾಡಲಿ ಅಂತ ರಜತ್ ಅವರು ಹೇಳ್ತಾರೆ. ಗಿಲ್ಲಿ ಹೇಳ್ತಾರೆ, ನಾನು 10 ಟಾಸ್ಕ್ ಇದ್ರೆ ಅದರಲ್ಲಿ 8 ಟಾಸ್ಕ್ ಗೆದ್ದೀನಿ, ನಿಮ್ಮ ತರ ಮೊದಲನೇ ಟಾಸ್ಕ್ ಅಲ್ಲಿ ಹೊರಗಡೆ ಉಳಿದಿಲ್ಲ ಅಂತ ಹೇಳ್ತಾರೆ. ರಜತ್ ಅವರು ನನಗೆ ಯಾರು ಈ ರೀತಿ ನೀರೆಲ್ಲ ಹಾಕಿ ಈ ತರ ಕಾರಣ ಕೊಟ್ಟಿದ್ದಾರೆ, ಇವರನ್ನು ಹೊರಗಡೆ ಕಳಿಸ್ಬಿಟ್ಟೆ ನಾನು ಹೊರಗಡೆ ಹೋಗೋದು ಅಂತ ರಜತ್ ಅವರು ಹೇಳ್ತಾರೆ. ಇದನ್ನು ಕೇಳಿಸಿಕೊಂಡಿರೋ ಗಿಲ್ಲಿ ಹೇಳ್ತಾನೆ, ನಮ್ಮನ್ ಮನೆಯಿಂದ ಕಳಿಸ್ಬಿಟ್ಟಲ್ಲ, ನಿಮ್ಮನ್ನೇ ಹೊರಗಡೆ ಕಳಿಸ್ಬಿಟ್ಟು ಓಪನ್ ಆಗಿ ಹೇಳ್ತೀನಿ, ರಜತ್ ಅನ್ನನ್ನೇ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ ನಾನು ಹೊರಗಡೆ ಹೋಗೋದು ಅಂತ ಗಿಲ್ಲಿನ ಓಪನ್ ಚಾಲೆಂಜ್ ಅಂತ ಹೇಳ್ತಾನೆ. ಇದನ್ನೆಲ್ಲ ಅಶ್ವಿನಿ ಅವರು ಚಪ್ಪಾಳೆ ಮೇಲೆ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡದೆ ನೋಡಿ. ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.